ಹಾಯ್ ಗೈಸ್, ನಮಸ್ಕಾರ. ಎಲ್ಲರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ಗೆ ನಿನ್ನೆ ಆಫೀಸಲ್ಲಿ ಯಾರೋ ಹುರುಳಿಕಾಳು ಕೊಟ್ಟಿದ್ರಂತೆ, ಅದನ್ನು ತೊಗೊಬಂದಿದ್ರು. ಅದನ್ನ ಕ್ಲೀನ್ ಮಾಡೋಣ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ. ಸ್ವಲ್ಪ ಊರ ಕಡೆ ಬೆಳೆದಿರೋದ್ರಿಂದ ಅದು ಡಸ್ಟ್ ಇತ್ತು. ಸೊ ಅದನ್ನ ಚೆನ್ನಾಗಿ ವಾಶ್ ಮಾಡಿ ಒಂದು ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬಿಟ್ರೆ ಚೆನ್ನಾಗಿ ಒಣಗುತ್ತೆ. ಆಮೇಲೆ ಹುರುಳಿಕಟ್ಟಿ ಸಾಂಬಾರು ಆಗಿರ್ಬೋದು, ಮೊಳಕಟ್ಟಿನ ಪಲ್ಯ ಆಗಿರ್ಬೋದು, ಎಲ್ಲ ಸೂಪರ್ ಆಗಿರುತ್ತೆ. ಸೊ ತುಂಬ ದಿನ ಆಗಿತ್ತು ಹುರುಳಿಕಾಳು ಯೂಸ್ ಮಾಡಿದೆ. ಅದನ್ನ ಇವಾಗ ವಾಶ್ ಮಾಡಿ ನೀಟಾಗಿ ಒಂದು ಬಿಸಿಲಿಗೆ ಒಣಗಿಸ್ಬಿಟ್ರೆ ಆಮೇಲೆ ಏನಾದರೂ ಮಾಡ್ಕೊಬೋದು. ಒಂದು 3/4 kg ಅಷ್ಟಿತ್ತು ಅಷ್ಟೇ. ಸೊ ಇವಾಗ ಅದನ್ನ ನೀಟಾಗಿ ಕ್ಲೀನಾಗಿ ತೊಳೆದು ಒಣಗಿಸ್ಬೇಕಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಓಕೆ, ಹಾಗೆ ಇವತ್ತಿನ ಒಂದು ತಮ್ನೇಲಲ್ಲಿ ನೋಡ್ದಂಗೆ ನೀವು ಟಾಪಿಕ್ ಏನಂತ ಅಂದರೆ, ನಾನು ಡೈಲಿ ವ್ಲಾಗ್ ಜೊತೆನೇ ಇದನ್ನ ಮಾತಾಡ್ತಾ ಇದ್ದೀನಿ. ಅದೇನಪ್ಪ ಅಂತ ಅಂದರೆ, ಜೀವಿತ ಅಂತ ಹೇಳಿ ತುಳು ವ್ಲಾಗರು ಒಂದು ವಿಡಿಯೋ ಹಾಕಿದ್ರು. ಸೊ ನೋಡಿ ನನಗೆ ತುಂಬ ಶಾಕ್ ಆಯಿತು ಕೂಡ. ಏನಂತ ಅಂದರೆ, ಇದನ್ನು ಶೇರ್ ಆಗಲಿ ಅಂತಲೇ ಎಲ್ಲರೂ ಇದನ್ನು ರೀಚ್ ಮಾಡಿ ಅಂತಲೇ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಇದು ನನ್ನ ವ್ಲಾಗಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಹೇಳ್ತಾ ಇದ್ದೀನಿ, ಸಾರಿ ಅಪ್ಲೋಡಲ್ಲ, ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇದರಿಂದ ತುಂಬ ಮೋಸ ಹೋಗೋರು ಇರ್ತಾರೆ. ಸೊ ಇವಾಗಿನ ಕಾಲದಲ್ಲೂ ಆ ಥರ ಇದ್ದಾರಲ್ಲ ಅಂತೇಳಿ ನನಗೆ ಆಶ್ಚರ್ಯ ಆಯ್ತು ಅಷ್ಟೇ, ಬೇರೆ ಏನಿಲ್ಲ. ಸೊ ಅದೇನಪ್ಪ ಅಂತ ಅಂದರೆ, ಅವ್ರದ್ದು ಊರ ಕಡೆನೇ ತುಳು ಅಂದರೆ ಮಂಗಳೂರು ಸೈಡ್ ಇರ್ಬೇಕು ಮೇ ಬಿ. ಅದು ಅವ್ರ ಕಡೆನೇ ಆಗಿರೋ ಇನ್ಸಿಡೆಂಟ್ ಆಗಿರೋದ್ರಿಂದ ಅವರು ಕ್ಲಿಯರಾಗಿ ಏನಾಗಿದೆ ಅಂತ ಎಲ್ಲ ಹೇಳ್ಕೊಂಡ್ರು. ತುಂಬ ಲ್ಯಾಗ್ ಮಾಡೋದಿಲ್ಲ, ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಅದೇನಪ್ಪ ಅಂತ ಅಂದರೆ, ಒಬ್ಬ ಲೇಡಿಗೆ ಗಂಟ್ಲು ನೋವಿತ್ತಂತೆ ಸುಮಾರು ದಿನದಿಂದ. ಸೊ ಅವ್ರು ಏನು ಮಾಡಿದ್ರು ಅಂತ ಅಂದರೆ, ಡಾಕ್ಟ್ರ್ ಹತ್ರ ಹೋಗೋದು ಬಿಟ್ಟು, ಇವಾಗ ಮಾತಾಡೋದು ಬಿಟ್ಟು ಇವಾಗೊಂದು ಕ್ಲಾರಿಟಿ ಕೊಡ್ತೀನಿ. ಏನಂತ ಅಂದರೆ, ಡಾಕ್ಟ್ರ್ ಅಂತ ಹೇಳಿ ಯಾಕಾಗಿದ್ದಾರೆ ಹೇಳಿ? ಅಷ್ಟು ಡಾಕ್ಟ್ರು ಓದಿದ್ದಾರೆ, MBBS ಎಲ್ಲ ಓದಿದ್ದಾರೆ ಅಂತ ಅಂದರೆ ಸುಮ್ಮನೆ ಓದಿರಲ್ಲ. ಇವಾಗ ಯಾವುದಕ್ಕೆ ಮೆಡಿಸನ್ ಇಲ್ಲ ಹೇಳಿ? ಎಲ್ಲದಕ್ಕೂ ಮೆಡಿಸಿನ್ ಇದೆ. ಈವನ್ ಕ್ಯಾನ್ಸರಿಗೆ ಕೂಡ ಮೆಡಿಸಿನ್ ಕಂಡುಹಿಡಿತಾ ಇದ್ದಾರೆ. ಎಲ್ಲದಕ್ಕೂ ಒಂದು ಹಾರ್ಟಿಗಾಗಿರ್ಬೋದು, ಒಂದು ಮೂಳೆ ಡಾಕ್ಟ್ರು, ಒಂದು ಸ್ಕಿನ್ ಡಾಕ್ಟ್ರು, ಒಂದು ಕಣ್ಣಿನ ಡಾಕ್ಟ್ರು, ಪ್ರತಿಯೊಂದನ್ನು ಓದ್ಬಿಟ್ಟು ಡಾಕ್ಟ್ರ್ ಅಂತ ಹೇಳಿ ಆಗಿರ್ತಾರೆ. ಸುಮ್ಮನೆ ನಾವು ತುಂಬ ಎಜುಕೇಟೆಡು, ತುಂಬ ನಾವು ಬ್ರಿಲಿಯಂಟ್ ಅಂತೇಳಿ ತೋರಿಸ್ಕೊಳ್ಳೋಕ್ಕೆ ಹೋಗಬಾರ್ದು. ಇದರಿಂದ ಏನಾಯಿತು ಅಂತ ಹೇಳಿದ್ರೆ ಈ ವಿಷಯ ಆಗಿದೆ. ಏನಂತಂದರೆ, ತುಂಬ ಲೇಡಿಗೆ ಗಂಟ್ಲು ನೋವಿರೋದ್ರಿಂದ ಅವರು ಹೋಗ್ಬೇಕಿತ್ತು ಡಾಕ್ಟ್ರ್ ಹತ್ರ, ಓಕೆನಾ? ಅದು ಬಿಟ್ಟರೆ ಬೇರೆ ಯಾರ ಹತ್ರ ರೆಕಮೆಂಡ್ ಮಾಡ್ಬೋದು ಅಂದರೆ, ಬೇರೆ ಯಾರನ್ನಾರು ಕೇಳ್ಬೋದಿತ್ತು, ಸೊಲ್ಯೂಷನ್ ಕೇಳ್ಬೋದಿತ್ತು, ಹಿಂಗಾಗಿದೆ ಏನು ಮಾಡಬೇಕಂತ. ತುಂಬ ಜನ ಗಂಟ್ಲು ನೋವು, ಈಗ ಥ್ರೋಟ್ ಇನ್ಫೆಕ್ಷನ್ ಥರ ಆಗಿರುತ್ತಲ್ವ, ತುಂಬ ಕೋಲ್ಡ್ ಏನಾದ್ರು ತಿಂದಾಗ ಅಥವಾ ಓವರ್ ಹೀಟ್ ಆದಾಗ ಗಂಟ್ಲು ಒಡೆದು ಆ ಥರ ಆಗಿರುತ್ತೆ. ಸೊ ಅದೇನಾಯಿತು ಅಂತ ಅಂದರೆ, ಅದು ಬಂದುಬಿಟ್ಟು ಅವರು ಗೂಗಲ್ನ ರೆಕಮೆಂಡ್ ಮಾಡಿದರು. ಗೂಗಲಲ್ಲೇ ಸೊಲ್ಯೂಷನ್ ಕಂಡುಹಿಡಿಯೋಣ ಅಂತ ಗೂಗಲ್ ಕೇಳಿದರು, ಇದು ಯಾಕೆ ಆಗಿರ್ಬೋದು, ಏನಾಗಿರ್ಬೋದು ಅಂತ. ಅದನ್ನ ಮೇಲೆ ಫಾಲೋ ಅಪ್ ಮಾಡ್ತಾ ಹೋದರು ಗೂಗಲಲ್ಲಿ. ಗೂಗಲ್ಲು ಯಾವಾಗಲೂ ತಪ್ಪು ತೋರಿಸ್ತತೆ ಅಂತಲೇ ಹೇಳೋಕ್ಕಾಗಲ್ಲ. ಅಂದರೆ ತೋರಿಸುತ್ತೆ, ಒಂದೊಂದು ಟೈಮ್ ಈ ಥರ ಮಿಸ್ಟೇಕ್ ಆಗೇ ಆಗುತ್ತೆ. ಸೊ ತುಂಬ ಅವರು ಅದ್ರ ಮೇಲೆ ಸರ್ಚ್ ಮಾಡ್ತಾ ಹೋದರು, ಇದು ಯಾಕಾಗಿದೆ, ಅದು ಯಾಕೆ ಆಗ್ಬಿರ್ಬೋದು, ಇದೇನಾಗಿರ್ಬೋದು ಅಂತ. ಅದು ಬಂದುಬಿಟ್ಟು ಇದು ಕ್ಯಾನ್ಸರ್ ಅಂತ ಹೇಳಿ, ಅದು ಥ್ರೋಟ್ ಕ್ಯಾನ್ಸರ್ ಅಂತ ಹೇಳಿ ಅದರಲ್ಲಿ ತೋರಿಸಿದೆ. ಸೊ ಅವ್ರು ಫುಲ್ಲು ಡಿಪ್ರೆಟ್ ಆಗಿಬಿಟ್ಟಿದ್ದಾರೆ. ಅಯ್ಯೋ ಏನು ಮಾಡೋದು, ಹಿಂಗೆ ತೋರಿಸ್ತಾ ಇದೆಯಲ್ಲ, ಏನು ಮಾಡೋದು ಅಂತ ಹೇಳಿ. ಇವರು ತೋರಿಸ್ಬೇಕಿತ್ತು ಫಸ್ಟ್ ಡಾಕ್ಟ್ರಿಗೆ, ಆಯಿತಾ? ಇದು ಗೂಗಲ್ ತಪ್ಪು ತೋರಿಸುತ್ತೆ ಅಂತ ನೀವು ಹೇಳೋಕ್ಕಾಗಲ್ಲ, ನಾನು ಗೂಗಲ್ ಮೇಲೂ ಹೇಳೋಕ್ಕಾಗಲ್ಲ. ಸೊ ಅದು ಇವ್ರು ತುಂಬ ಸರ್ಚ್ ಮಾಡೋದ್ರಿಂದ ಲಾಸ್ಟ್ ಆಪ್ಷನ್ ಅದು ಥ್ರೋಟ್ ಕ್ಯಾನ್ಸರ್ ಅಂತ ಹೇಳಿ ಬಂದಿದೆ. ಸೊ ನಂತರ ಅವ್ರು ಏನು ಮಾಡಿದರು ಅಂತಂದರೆ, ಡಾಕ್ಟ್ರ್ ಹತ್ರ ಹೋದರು. ಇದು ಲಾಸ್ಟ್ ಆಪ್ಷನ್ ಡಾಕ್ಟ್ರ್. ಹೋದರು, ಅಲ್ಲಿ ಹೋಗಿ ಕೇಳಿದರು, ಹಿಂಗಾಗಿದೆ ಏನು ಮಾಡಬೇಕು ಅಂತ. ಅವರಿದ್ದರು ಬ್ಯಾಂಗ್ಳೂರು ಹೋಗಿ, ಅಂದರೆ ಬ್ಯಾಂಗ್ಳೂರಲ್ಲಿ ಒಳ್ಳೊಳ್ಳೆ ಡಾಕ್ಟ್ರುಗಳು ಸಿಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ರೆಕಮೆಂಡ್ ಕಳಿಸ್ತಾರೆ. ಸೊ ಮಂಗಳೂರಲ್ಲಿ ಎಲ್ಲ ಥರದ್ದು ಡಾಕ್ಟ್ರುಗಳಿದ್ದಾರೆ, ಎಲ್ಲ ಥರದ ಹಾಸ್ಪಿಟ್ಲು ಇದೆ. ನಮ್ಮ ಕಡೆ ಏನಾದರೂ ಪ್ರಾಬ್ಲಮ್ ಆದರೆ ಮಂಗಳೂರಿಗೆ ಹೋಗೋದು ಜಾಸ್ತಿ. ಸೊ ನಾನು ಮಂಗಳೂರವರು ಅಂತಲೇ ಹೇಳೋಕ್ಕಾಗಲ್ಲ ಅದನ್ನು. ಅವರು ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿ ತೋರಿಸಿ ಏನು ಟೆಸ್ಟ್ ಎಲ್ಲ ಇದೆ ಎಲ್ಲ ಮಾಡಿಸಿ ಇನ್ನೇನು ಸ್ವಲ್ಪ ದಿನದಲ್ಲೇ ರಿಪೋರ್ಟ್ ಬರಬೇಕು ಅಂತ ಅಂದಾಗ, ಏನಾದರೂ ಪಾಸಿಟಿವ್ ಬಂದರೆ ಏನು ಮಾಡೋದು, ಪಾಸಿಟಿವ್ ಬಂದುಬಿಟ್ರೆ ನಾನು ಏನು ಮಾಡೋದು ಅಂತ ಹೇಳ್ಬಿಟ್ಟು ಫುಲ್ಲು ಡಿಪ್ರೆಷನಿಗೆ ಹೋಗ್ಬಿಟ್ಟು ಅವರು ಇನ್ನೇನು ಸ್ವಲ್ಪ 1-2 ದಿನದಲ್ಲಿ ರಿಪೋರ್ಟ್ ಬರಬೇಕು, ಅದು ಅವರು ಹ್ಯಾಂಗ್ ಮಾಡ್ಕೊಂಬಿಟ್ಟು ಸೂಸೈಡ್ ಮಾಡ್ಕೊಳ್ತಾರೆ. ಸೊ ಓಕೆ, ಈ ಥರ ಮ್ಯಾಟ್ರ್ ಆಗಿದೆ. ಇದರಿಂದ ನೀವೇನು ಕಲಿಬೇಕಂತ ಅಂದರೆ, ಫಸ್ಟ್ ಏನೇ ಒಂದು ಚಿಕ್ಕ ಪುಟ್ಟ ವಿಷಯ ಏನೇ ಆಗಲಿ ಫಸ್ಟು ಡಾಕ್ಟ್ರ್ ಹತ್ರ ಹೋಗಿ, ಓಕೆನಾ? ಮನೇಲಿ ಕೂತ್ಕೊಂಡು ಏನೋ ಒಂದು ಮೊಬೈಲ್ ಕೈಯಲ್ಲಿದೆ, ನಾನು ಬ್ರಿಲಿಯಂಟು, ನಾನು ಚೆನ್ನಾಗಿ ಓದಿದ್ದೀನಿ, ಎಲ್ಲ ಮನೇಲಿ ಕೂತ್ಕೊಂಡು ಮಾಡ್ತೀನಿ ಅಂತ ಅಂದರೆ ಆಗಲ್ಲ. ಇದು ಜೀವನದ ವಿಷಯ. ಅದಕ್ಕೆ ಡಾಕ್ಟ್ರ್ ಹತ್ರ ಹೋಗಲೇಬೇಕಾಗತ್ತೆ. ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಕೇಳ್ತಾರಲ್ವ. ಸೊ ಅದೇ ಥರ ಎಲ್ರಿಗೂ ಮನುಷ್ಯ ಅಂದಮೇಲೆ ಯಾವ್ದಾರ ಒಂದು ಕಾಯಿಲೆ ಇದ್ದೇ ಇರುತ್ತೆ, ಬಂದೇ ಬರುತ್ತೆ. ಸಣ್ಣ ಪುಟ್ಟ ವಿಷಯನ ಅನಾರೋಗ್ಯ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ನಾವು ಮನೇಲಿ ಕೂತ್ಕೊಂಡು ಸೊಲ್ಯೂಷನ್ ತೊಗೊಳ್ತೀವಿ ಅಂತ ಹೇಳೋಕ್ಕೂ ಆಗೋದಿಲ್ಲ. ಅದೆಲ್ಲ ಡಾಕ್ಟ್ರಿಗೆ ಗೊತ್ತಿರುತ್ತೆ, ಅದೆಷ್ಟು ಓದಿರ್ತಾರೆ ಅವರು, ಎಷ್ಟು ವರ್ಷಗಳಷ್ಟು ಓದಿರ್ತಾರೆ, MBBS ಮಾಡಿರ್ತಾರೆ. ಸೊ ಅವ್ರಿಗೆ ಗೊತ್ತಿದ್ದಷ್ಟು ನಮ್ಗೆ ಕೂಡ ಗೊತ್ತಿರಲ್ಲ, ಓಕೆನಾ? ಈ ಒಂದು ಪುಟ್ಟದೊಂದು ಮ್ಯಾಟ್ರನ್ನ, ಪುಟ್ಟದಂತ ಅಲ್ಲ, ಇದು ದೊಡ್ಡ ಮ್ಯಾಟ್ರ್. ಯಾಕಂತ ಅಂದರೆ ಇದು ಒಂದು ಜೀವದ ವಿಷಯ. ಒಂದು ಜೀವ ಕಳ್ಕೊಂಡ್ರು, ಅವರು ಅನ್ಯಾಯವಾಗಿ ಅವರು ಅಮೂಲ್ಯವಾದ ಜೀವನ ಕಳ್ಕೊಂಡ್ರು. ಏನೋ ಒಂದು ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಇದರಿಂದ ಅವ್ರ ಜೀವನೇ ಹೋಗ್ಬಿಡ್ತು.
ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಯಾರೇ ಏನೇ ಪ್ರಾಬ್ಲಮ್ ಇರಲಿ ಮೊದಲು ಹೋಗಿ ಡಾಕ್ಟ್ರ್ ಹತ್ರ, ಓಕೆನಾ. ಅದು ಎಷ್ಟೇ ದೂರ ಆಗಲಿ ಫಸ್ಟ್ ನಮ್ಮ ಜೀವ ಉಳಿಬೇಕಂತ ಅಂದರೆ ಡಾಕ್ಟ್ರ್ ಹತ್ರ ಹೋಗಲೇಬೇಕಾಗತ್ತೆ. ಅದಕ್ಕೆ ಏನೇ ಒಂದು ಯಾವುದೇ ಒಂದು ವಿಷಯನಾದರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಇದೊಂದು ಮ್ಯಾಟ್ರ್ ಹೇಳ್ಕೋಬೇಕಿತ್ತು. ಅವರು ಕೂಡ ಹೇಳಿದರು ಶೇರ್ ಮಾಡಿ ತುಂಬ ಇದನ್ನು ಅಂತ ಹೇಳಿ. ಸೊ ನಿಮ್ಗೇನಾದರೂ ಈ ಥರ ಆದರೆ ನೀವು ಗೂಗಲ್ ಮೇಲೆಯೇ ಅವಲಂಬನೆ ಆಗಿದ್ದೀರಿ ಅಂತ ಅಂದರೆ ಇದರಿಂದ ಸ್ವಲ್ಪ ದೂರ ಇರಿ. ಹಾಗಂತ ಗೂಗಲ್ ಮೇಲೂ ನಾನು ದೂರ ಹೇರೋದಿಲ್ಲ. ಯಾಕಂದರೆ ಅದು ಒಳ್ಳೊಳ್ಳೆ ಮೆಡಿಸನ್ ಕೂಡ ಇದೆ. ಅಂದರೆ ನಾವು ಇವಾಗ ಯಾವುದೋ ಒಂದು ಮೆಡಿಸನ್ ತೊಗೊಂಡು ಅಂದರೆ ಇವಾಗ ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಡು ಅದ್ರಲ್ಲಿ ಇದು ಯಾವ ಟ್ಯಾಬ್ಲೆಟು ಅಂತ ಹೇಳಿ ಅದರಲ್ಲಿ ಹೊಡೆದ್ರೆ ಅದು ಕರೆಕ್ಟಾಗಿ ತೋರಿಸುತ್ತೆ. ಇದಕ್ಕೆ ಹಾಕಬೇಕು, ಇದಕ್ಕೆ ತಿನ್ನಬೇಕು, ಇದೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಎಲ್ಲ ತೋರಿಸುತ್ತೆ. ಹಾಗಂತ ಗೂಗಲ್ದು ಯಾವುದು ತಪ್ಪಿಲ್ಲ. ಸೊ ನೀವು ತುಂಬ ಸರ್ಚ್ ಮಾಡ್ತಾ ಹೋದರೆ ಲಾಸ್ಟ್ ಆಪ್ಷನ್ ಅದನ್ನೇ ತೋರಿಸೋದು. ಯಾಕಾಗಿದೆ ಏನಾಗಿದೆ ಅಂತ ಅಂದರೆ ಅದನ್ನ ತೋರಿಸೋದು. ಅದಕ್ಕೋಸ್ಕರ ಜಾಸ್ತಿ ಏನು ಹೇಳ್ತಾರೆ ಅವಲಂಬನೆ ಬೇಡ ಯಾವುದ್ರ ಮೇಲೂ, ಇಂಟರ್ನೆಟ್ ಮೇಲೆ, ಓಕೆನಾ. ಡಾಕ್ಟ್ರ್ ಅಂತ ಆಗಿದ್ದಾರೆ, ಜಗತ್ತಲ್ಲಿ ಡಾಕ್ಟರ್ ತುಂಬ ಜನ ಇದ್ದಾರೆ, ತೋರಿಸ್ಕೊಳ್ಳಿ ಹುಷಾರಾಗಿ. ಪಾಪ ಅವ್ರಿಗೆ ಬಂದುಬಿಟ್ಟು ಒಂದು ವರ್ಷದ ಮಗು ಇದೆ, ಒಂದು 7 ವರ್ಷದ ಮಗು ಇದೆ. ಇದೆಲ್ಲ ನೋಡಿಬಿಟ್ಟು ಅವರು ಏನಾದರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಫ್ಯಾಮಿಲೀಲಿ. ಸೊ ಅದೆಲ್ಲ ಬಂದುಬಿಟ್ರೆ ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಅವರು ಸೂಸೈಡ್ ಕೂಡ ಮಾಡಿಕೊಂಡ್ರು. ಸೊ ಜೀವನ ಅನ್ಯಾಯವಾಗಿ ಕಳ್ಕೊಂಡ್ರು ಅಂತಲೇ ಹೇಳ್ಬೋದು. ಸೊ ತುಂಬ ಅದ್ರ ಬಗ್ಗೆನೇ ಮಾತಾಡೋದು ಬೇಡ. ಇದೊಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಕ್ಲಾರಿಟಿ ಅಂತ ಅಂದರೆ ಒಂದು ವಿಷಯ ಹೇಳ್ಕೊಬೇಕಿತ್ತು, ಹೇಳ್ಕೊಂಡಿದ್ದೀನಿ. ಸೊ ಓಕೆ. ಹಾಗೇ ತುಂಬ ಅಶ್ವಾಗ್ತಾಯಿತ್ತು. ಮನ್ವಿತನ ಮಲಗಿಸ್ದೆ ನಾನು. ಮನ್ವಿತಿಗೆ ಸ್ವಲ್ಪ ಫೀವರ್ ಇತ್ತು, ಅದಕ್ಕೋಸ್ಕರ ಅವನ್ನ ಮೆಡಿಸಿನ್ ಎಲ್ಲ ಹಾಕ್ಬಿಟ್ಟು ಮಲಗಿಸ್ದೆ ನಾನು. ಆನಂತರ ನಾನು ಸ್ವಲ್ಪ ಮ್ಯಾಗಿ ಪ್ಯಾಕೆಟ್ ಇತ್ತು, ಮನ್ವಿತಿಗೆ ಕೊಡೋದಿಲ್ಲ ಮ್ಯಾಗಿನ. ನಾನು ಅವನು ಇದ್ದುವಾಗ್ಲೂ ನಾನು ಮಾಡ್ಕೊಳ್ಳೋದಿಲ್ಲ. ಇವಾಗಷ್ಟೇ ಹೋಗಿ ತೊಗೊಬಂದೆ ಮ್ಯಾಗಿನ. ಮನೇಲಿ ನನಗೆ ಯಾಕೋ ಅನ್ನ ಸಾಂಬಾರು ತಿನ್ನಬೇಕು ಅನ್ನಿಸ್ತಾನೆ ಇರಲಿಲ್ಲ, ಅದಕ್ಕೋಸ್ಕರ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ತೊಗೊಬಂದೆ. ಅದರಲ್ಲೂ ವಾವ್ ಮ್ಯಾಗಿ ಅಂತ ಮಸಾಲ ಅಂತ ಬಂದಿದೆ. ಸೊ ಅದು ನೋಡೋಣ ಯಾವ ಥರ ಇದೆ ಟೇಸ್ಟ್ ಅಂತ. ತುಂಬ ಸ್ಪೈಸಿ, ಒಂದು ವೆಜಿಟೇಬಲ್ಸು ಇರೋದಿಲ್ಲ. ನಂಗೆ ವೆಜಿಟೇಬಲ್ಸ್ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಇಲ್ಲ ನಾನೇ ಮೇಲೆ ಹಾಕ್ಕೊಂಡು ತಿಂತಿದ್ದೆ. ವೆಜಿಟೇಬಲ್ಸ್ ಯಾವುದೂ ಇರೋದಿಲ್ಲ, ತುಂಬ ಸ್ಪೈಸಿಯಾಗಿರುತ್ತೆ. ಸ್ಪೈಸಿ ಅಂದರೆ ಸಿಕ್ಕಾಪಟ್ಟೆ ಖಾರ, ಮಕ್ಕಳು ತಿನ್ನೋ ಹಾಗೆ ಇಲ್ಲ, ಆ ಥರ ಇರುತ್ತೆ. ಸೊ ಓಕೆ. ಇತ್ತೀಚೆಗಂತೂ ನಾನು ಈಚೆ ಹೋಗೋದು ಜಾಸ್ತಿ ಆಗಿಬಿಟ್ಟಿದೆ. ಬಿಸಿಲು ಅಂತಂದ್ರೂ ಕೇಳಲ್ಲ, ಹೋಗ್ತಾ ಇರ್ತೀನಿ. ಆದರೂ ಛತ್ರಿ ತೊಗೊಂಡು ಮನೆಯನ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಛತ್ರಿನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಬಿಸಿಲಲ್ಲಿ ಹೋಗ್ತಾ ಇರೋದೇನೋ ಗೊತ್ತಿಲ್ಲ, ಮುಖ ಫುಲ್ ಡಲ್ ಆಗಿಬಿಟ್ಟಿದೆ, ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಹಸ್ಬೆಂಡಿಗೆ ಹೇಳಿದೆ ಹೀಗೆ ಅಂತ. ಅವರು ಇದನ್ನು ಕುಡಿತಾ ಇದ್ದರು. ಸೊ ನನಗೆ ಕೂಡ ತೊಗೊಬಂದು ಕೊಟ್ಟಿದ್ದಾರೆ, ಕುಡಿ ನೋಡು ಇದು ಹೇಗಾಗುತ್ತೆ ಅಂತ. ಸೊ ಇದು ಬಂದುಬಿಟ್ಟು ಕುಡಿದ ತಕ್ಷಣ ಕುಡಿದೊಂದು 2 ಡೇಸು ತುಂಬ ಗ್ಲೋ ಬರುತ್ತೆ ಫೇಸಲ್ಲಿ, ಒಂಥರ ರೋಸ್ ಗ್ಲೋ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ಡಾರ್ಕ್ ಸರ್ಕಲ್ ಆಗಿರಲಿ, ಬ್ಲ್ಯಾಕ್ ಆಗಿರಲಿ, ಸೊ ಅದೆಲ್ಲ ಹೋಗುತ್ತೆ. ಸೊ ಅದೇನು ನೆಕ್ಸ್ಟ್ ನಾನು ಅದಕ್ಕೆ ಯಾವುದನ್ನು ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ಪರ್ಸ್ನಲಿ ಹಸ್ಬೆಂಡ್ ಹೇಳಿಬಿಟ್ಟಿದ್ದಾರೆ, ಎಲ್ಲದನ್ನೂ ರೆಕಮೆಂಡ್ ಮಾಡೋಕ್ಕೆ ಹೋಗಬೇಡ, ನೀನೇನಾದರೂ ಫಾಲೋ ಮಾಡ್ತೀಯಾ ಅದನ್ನೇ ಬೇರೆಯವ್ರು ಫಾಲೋ ಮಾಡಿ ಏನಾದ್ರು ಸೈಡ್ ಎಫೆಕ್ಟ್ ಆಯಿತು ಅಂತಂದರೆ ನಿನ್ನ ಮೇಲೆ ಬರುತ್ತೆ, ಯಾವುದೂ ರೆಕಮೆಂಡ್ ಮಾಡಬೇಡ ಅಂತ. ಅದಕ್ಕೋಸ್ಕರ ನಾನು ಯಾವುದನ್ನು ತೋರಿಸ್ತಾ ಇಲ್ಲ, ಬಟ್ ನಾನು ತೋರಿಸ್ತಾ ಇದ್ದೀನಿ, ನಾನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು, ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡಷ್ಟೇ. ಬಿಸಿನೀರಿಗೆ ಅದೊಂದು ಬ್ಯಾಗ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಟರೆ ಅದೆಲ್ಲ ಫ್ಲೇವರ್ ಬಿಡುತ್ತೆ. ಆನಂತರ ಕುಡಿದ್ರೆ ಫುಲ್ ಮುಖ 2 ಡೇಸ್ ಬಿಟ್ಟು ಗ್ಲೋ ಆಗುತ್ತೆ. ಆನಂತರ ಆ ಬ್ಯಾಗ್ನ ಹಾಗೆ ಬಿಸಾಕಬಾರ್ದು, ಸ್ವಲ್ಪ ಅದನ್ನು ಹಿಂಡಿಬಿಟ್ಟು ಮುಖಕ್ಕೆ ಹಚ್ಕೊಂಡ್ರೆ ಒಳ್ಳೆ ರಿಲೀಫ್ ಅನಿಸುತ್ತೆ, ಫೇಸ್ ಕೂಡ ಗ್ಲೋ ಅನಿಸುತ್ತೆ. ಸೊ ಅದಕ್ಕೆ ಹಸ್ಬೆಂಡ್ ಕೂಡ ಹೇಳಿದರು, ಯಾವುದೂ ರೆಕಮೆಂಡ್ ಮಾಡೋಕ್ಕೆ ಹೋಗಬೇಡ ಸುಮ್ಮನೆ ಅಂತ. ಹೀಗೆ ನಾನು ಫೇಸ್ಬುಕ್ಕಲ್ಲಿ ಕೂಡ ಒಬ್ಬರು ಹಾಕಿದ್ದೆ ನಾನು ಈ ಥರ ಮಾಡಿ ಅಂತ. ಅವ್ರು ಹೇಳಿದರು, ನಿಮಗಿದು ಓಕೆ ಆಗಿದೆ, ನಿಮ್ಮ ಫೇಸಿಗೆ ಓಕೆ ಆಗಿದೆ ಅಂತ ಅಂದರೆ ಎಲ್ಲರದ್ದು ಫೇಸ್ ಅದೇ ಥರ ಇರುತ್ತಾ ಅಂತ. ಅದಕ್ಕೋಸ್ಕರ ನಾನು ಯಾವುದನ್ನು ರೆಕಮೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಸುಮ್ಮನೆ ನನ್ನಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬಾರ್ದು. ಸುಮ್ಮನೆ ನೋಡಿರ್ತಾರೆ, ಆನಂತರ ಅಯ್ಯೋ ನೀವು ಹಾಕಿದ್ದಕ್ಕೆ ಈ ಥರ ಆಯಿತು ಅಂತ ಹೇಳಿ ಆಮೇಲೆ ನನ್ನ ಮೇಲೆ ನನ್ನ ಬ್ಲೇಮ್ ಮಾಡೋದು ಬೇಡ. ಅದಕ್ಕೋಸ್ಕರ ನಾನು ಯಾವುದನ್ನು ರೆಕಮೆಂಡ್ ಮಾಡಲ್ಲ. ಇತ್ತೀಚೆಗೆ ಬಿಟ್ಬಿಟ್ಟಿದ್ದೀನಿ ಯಾವುದನ್ನು ರೆಕಮೆಂಡ್ ಮಾಡೋದು. ಏನಾದರೂ ನೈಸರ್ಗಿಕವಾಗಿದ್ರೂ ಕೂಡ ನಾನು ಮಾಡೋಕ್ಕೆ ಹೋಗಲ್ಲ. ಈ ಮೊಸರು ಹಾಕಿ ಆಮೇಲೆ ಅರಿಶಿನ ಪುಡಿ ಮೊಸರು ಹಾಕ್ಕೊಂಡು ಮುಖಕ್ಕೆ ಹಚ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಅದನ್ನು ಹಾಕಿದ್ದಕ್ಕೆ ಈ ಥರ ಕಮೆಂಟ್ ಬಂದಿತ್ತು. ಅದು ಏನು ಸೈಡ್ ಎಫೆಕ್ಟ್ ಇಲ್ಲ, ಮನೆ ಅರಿಶಿನ ಆಮೇಲೆ ಮೊಸರಂತೂ ನಿಮಗೆಲ್ಲ ಗೊತ್ತಿದೆ, ಅದು ಯಾವುದು ಕೆಮಿಕಲ್ ಇರೋದಿಲ್ಲ. ಸೊ ಅದನ್ನ ಹಚ್ಚಿರೋದಕ್ಕೆ ನಿಮ್ಗಾದರೆ ನಮ್ಗಾಗ್ಬೋದಾ ಅಂತ ಕೇಳಿದರು. ಸೊ ಅದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ. ಇತ್ತೀಚೆಗೆ ಯಾವುದಕ್ಕೊಂಡು ರೆಕಮೆಂಡ್ ಮಾಡೋದಿಲ್ಲ. ಒಳ್ಳೇದಾಗಲಿ ಕೆಟ್ಟದಾಗಲಿ ನಾನು ಯಾವುದೂ ಹೇಳೋಕ್ಕೆ ಹೋಗೋದಿಲ್ಲ. ಸೊ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅದು ನನಗೆ ಆಗಲಿ, ನಾನೇ ಮಾಡ್ಕೊಳ್ತೀನಿ.
ಇದು ಬಂದುಬಿಟ್ಟು ನೆಕ್ಸ್ಟ್ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿದೆ ನಾನು. ಯಾಕಂದರೆ ಮನ್ವಿತಿಗೆ ಸ್ವಲ್ಪ ಫೀವರ್ ಇದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಹೈ ಫೀವರ್ ಅಂತಲೇ ಹೇಳ್ಬೋದು. 105 106 ಎಲ್ಲ ಇತ್ತು. ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಸ್ವಲ್ಪ ಬೆಟರು. ನೈಟೆಲ್ಲ ನಿದ್ದೆನೇ ಇಲ್ಲ ನನಗೆ, ಹಸ್ಬೆಂಡ್ಗೆ ಕೂಡ. ಅವನು ಕಿರಿಕಿರಿ ಅಳೋದೆಲ್ಲ ಎಲ್ಲ ಮಾಡಲ್ಲ, ಬಟ್ ನಳ್ತಾನೆ, ಜಾಸ್ತಿ ನಳ್ಳೋದು. ಆಮೇಲೆ ಏನೇನೋ ಕನ್ವರ್ಸೋದು ಎಲ್ಲ ಮಾಡ್ತಿರ್ತಾನೆ. ಸೊ ಇದಕ್ಕೆ ಚೆನ್ನಾಗಿದೆ. ಬಟ್ ಯಾವಾಗ ಹೋಳಿ ಆಟ ಆಡಿದ್ನೋ ಆವಾಗಿಂದನೇ ಸ್ಟಾರ್ಟ್ ಆಯ್ತು ಅವನಿಗೆ. ಸೊ ಇವಾಗ ಅನ್ನಿಸ್ತಾ ಇದೆ ಅಯ್ಯೋ ಬಿಡಬಾರ್ದಿತ್ತು ಅಂತ. ಬಟ್ ಎಲ್ಲ ಆಟ ಆಡ್ತಾ ಇದ್ವಲ್ಲ, ಆಟ ಆಡಲಿ ಅಂತ ಹೇಳಿ ನಾವು ಸುಮ್ಮನಾದ್ವಿ. ಬಟ್ ಹೀಗಾಗದೆ ಅಂತ ಗೊತ್ತಿರಲಿಲ್ಲ. ಹೋಳಿ ಮಗನೆ, ನಮ್ಮಮ್ಮ ಹ್ಯಾಪಿ ಬರ್ಡೇ ನಮ್ಮಮ್ಮ ಅಂತೆ. ಪಪ್ಪ ಮನ್ವಿತಿಗೆ ಫೀವರ್ ಜಾಸ್ತಿ. ಇವಾಗ ನೋಡ್ರಿ ಮೈ ಬಿಸಿ ಇದೆ, ಸಿರಪ್ ಹಾಕಿದ್ದೀನಿ. ಬಟ್ ಹಂಗೆ ತೋರಿಸಿದ್ಯಾ? ಪಾಪ ಫುಲ್ ಅವತ್ತೇ ಹೌದಾ? ಅವತ್ತೇ ಫುಲ್ ನಡುಕ್ತಾ ಇದ್ದ ಅವನು. ನೈಟಲ್ಲಿ ಬೇರೆ ಆಗಿತ್ವಲ್ಲ. ಸೊ ಅದು ಬಿಸಿನೀರಲ್ಲ, ತಣ್ಣೀರಲ್ವ ಅದು, ಅದಕ್ಕೆ ಬಣ್ಣ ಹೆಚ್ಚಿದಾಗ ಅದು ಫುಲ್ ನಡಕ್ಕೆ ಸ್ಟಾರ್ಟ್ ಆಗಿಬಿಟ್ಟ ಅವನು. ಇವ್ರ ಜೊತೆಗಿರೋ ಹುಡುಗರಿಗೆಲ್ಲರಿಗೂ ಸ್ವಲ್ಪ ಫೀವರ್ ಆಗಿದೆ ಪಾಪ, ಅಂದರೆ ಕೋಲ್ಡ್ ಆಗಿದೆ. ಮನ್ವಿತಿಗಂತೂ ಫೀವರೇ ಸ್ಟಾರ್ಟ್ ಆಗಿಬಿಡ್ತು. ಸೊ ಇವಾಗ ಸ್ವಲ್ಪ ಬೆಟರ್ ನೋಡಿ. ಯಾವಾಗಂದ್ರೆ ಅವಾಗೆ ಮಲ್ಕೊತಾನೆ, ಮಮ್ಮಿ ಅಂತ ಹೇಳ್ಬಿಟ್ಟು ಪಾಪ. ಮಮ್ಮಿ ಹೇಳಿದ ತಕ್ಷಣ ಅವ್ನು ಮಮ್ಮಿ ಅಷ್ಟೇ. ಓನ್ರಿ ಇವಾಗ ಸ್ವಲ್ಪ ಬೆಟರ್ ಇದ್ದಾನೆ. ಅದಕ್ಕೋಸ್ಕರ ಇವತ್ತು ಗುರುವಾರ ದೇವಸ್ಥಾನ ಕೂಡ ಹೋಗಿಲ್ಲ, ಮನೆಯಲ್ಲೇ ಇದ್ದಿದ್ದಾಯಿತು. ಹಸ್ಬೆಂಡು ಬೇಡ ಇವತ್ತು ಬಿಸಿಲು ಬೇರೆ ಜಾಸ್ತಿ ಆದರೆ ಮತ್ತೆ ಫೀವರ್ ಇರುತ್ತೆ ಅಂತ ಹೇಳಿ. ಸೊ ಇನ್ನು ಜ್ವರ ಬಂದ್ರೂ ಅಷ್ಟೇ ಏನಾದರೂ ಹೀಗೆ ಆಟಾಡ್ತಾ ಇರ್ತಾನೆ. ಸೊ ಕಿರಿಕಿರಿ ಮಾಡೋದಿಲ್ಲ. ನೈಟ್ ಮಾತ್ರ ಸ್ವಲ್ಪ ತಲೆನೋವು ಬರುತ್ತೆ, ಆಮೇಲೆ ಹೇಳ್ಕೊಳಕ್ಕೆ ಬರಲ್ಲ ಏನಂತ ಹೇಳಿ. ಸೊ ಇದಕ್ಕೆ ಸ್ವಲ್ಪ ಕಿರಿಕಿರಿ ಅಂತಂದರೆ ಒದಾಡ್ತಿರ್ತಾನೆ, ಆ ಕಡೆ ನೆರಳೋದು ಅದೆಲ್ಲ ಮಾಡ್ತಾ ಇರ್ತಾನೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಭಯನೇ ಆಗಿಬಿಟ್ಟಿತ್ತು ನನಗೆ ಅಂತಲೇ ಹೇಳ್ಬೋದು. ಹೈ ಫೀವರ್ದು ಎಲ್ಲ ಸಿರಪ್ಗಳು ಇದೆ, ಹೊಸದೇ ಇತ್ತೆ. ಒಂದೊಂದು ಪೀಸ್ ಎಲ್ಲ ಹೊಸ ತಂದಿಟ್ಟಿರ್ತಾರೆ ಹಸ್ಬೆಂಡು. ತುಂಬ ದಿನ ಓಪನ್ ಮಾಡಿಟ್ರೆ ಅದು 1 ವಾರ ಅಷ್ಟೇ. ಅದು ಒಂದು ಜ್ವರಕ್ಕೆ ಹಾಕಿದರೆ ಮುಗೀತು ಅದ್ರದ್ದು ಪವರು. ಅದು ಎಷ್ಟೇ ಇದ್ರೂ ಅದು ಸುಮ್ಮನೆ ವೇಸ್ಟೇ. ಅದಕ್ಕೋಸ್ಕರ ಒಂದೊಂದು ಬೇರೆನೇ ತಂದಿಟ್ಬಿಡ್ತಾರೆ. ಸೊ ಆ ಥರ ಆಗಿತ್ತು ಪಾಪ. ಮೈಯೆಲ್ಲ ಸಿಕ್ಕಾಪಟ್ಟೆ ಬಿಸಿ ಆಗಿತ್ತು. ಅವ್ನ ಮೈ ಜ್ವರ ಬಂತು ಅಂದರೆ ಸಾಕು, ಸಿಕ್ಕಾಪಟ್ಟೆ ಮೈ ಬಿಸಿ ಆಗುತ್ತೆ. ಕಾಲಂತೂ ಮುಟ್ಟೋ ಆಗಿಲ್ಲ, ಸಿಕ್ಕಾಪಟ್ಟೆ ಬಿಸಿ. ನಾವು ಪಕ್ಕದಲ್ಲಿ ಮಲ್ಕೊಂಡಿರೋದು ಕೂಡ ನಮ್ಗೆ ಎಷ್ಟು ಸೆಕೆ ಆಗುತ್ತೆ ಅಂತ ಅಂದರೆ ಅಷ್ಟೊಂದು ಹೈ ಫೀವರ್ ಆಗ್ಬಿಡುತ್ತೆ. ನಾನು ತಣ್ಣೀರು ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದೆ ತಲೆಗೆ, ಆ ಥರ ಅಷ್ಟೊಂದು ಮೈ ಸುಡೋದು. ಸೊ ಇವಾಗ ಸ್ವಲ್ಪ ಬೆಟರ್ ನೋಡಿ, ಕಣ್ಣೆಲ್ಲ ಹೇಗಾಗಿದೆ ಅಂತ ಹೇಳಿ. ಸೊ ಸಿಕ್ಕಾಪಟ್ಟೆ ಪಾಪ ಅನ್ಭವಿಸ್ಬಿಡ್ತು ನನ್ನ ಮಗ. ಅವ್ರ ಪಪ್ಪ ಅಂತೂ ನೈಟಲ್ಲಿ ನಿದ್ದೆನೇ ಮಾಡಿಲ್ಲ. ಅವ್ರಿಗೆ ಹಾಗೆ ಮನ್ವಿತ ಹುಷಾರಾಗಿ ಚೆನ್ನಾಗಿದ್ದರೆ ನೆಮ್ಮದಿಯಾಗಿರ್ತಾರೆ. ಅವನಿಗೆ ಸ್ವಲ್ಪ ಏನಾದರೂ ಒಂದು ಬಿದ್ದು ಗಾಯ ಮಾಡ್ಕೊಂಡ್ರು ಕೂಡ ಅದನ್ನು ಪದೇ ನೋಡ್ತಾ ಇರ್ತಾರೆ. ಅದಕ್ಕೆ ಏನಾದ್ರು ಆಗಿತ್ತು ಅಂತ ಅಂದರೆ ಅದಕ್ಕೆ ಕ್ರೀಮ್ ಹಚ್ಚೋದಾಗಿರ್ಬೋದು, ಎಣ್ಣೆ ಹಚ್ಚೋದು, ಅದೆಲ್ಲ ಮಾಡ್ತಾನೆ ಇರ್ತಾರೆ. ಏನಾದ್ರು ಮಾಡ್ತಾನೆ ಇರ್ತಾರೆ. ಸೊ ಅವನು ಹುಷಾರಾಗಿದ್ದರೆ ನಮ್ಗೆ ಅಷ್ಟೇ ನೆಮ್ಮದಿ. ಸೊ ಅದಕ್ಕೆ ವ್ಲಾಗ್ನ ಡಿಸ್ಕಂಟಿನ್ಯೂ ಮಾಡಿದೆ.